ಓಂ ನಮೋ ನಾರಾಯಣಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ವಸಂತ ಪಂಚಮಿ ಅಥವಾ ಶ್ರೀ ಪಂಚಮಿ ಅಂತ ನಾವೇನು ಕರಿತೀವಿ. ಈ ವಸಂತ ಪಂಚಮಿ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿ ಜ್ಞಾನವನ್ನು ವೃದ್ಧಿಸ್ಕೊಳ್ತಕ್ಕಂಥ ಪರ್ವ ದಿನ ಕೂಡ ಇದಾಗಿರುತ್ತೆ. ಈ ವಸಂತ ಪಂಚಮಿಯನ್ನು ಇವತ್ತು ನಾವು ಸರಸ್ವತಿ ಅಂತ ಏನು ಕರಿತೀವಿ, ಶಿಕ್ಷಣದ ತಾಯಿ, ಆ ತಾಯಿಯನ್ನು ಆರಾಧನೆ ಮಾಡ್ತಕ್ಕಂಥ ಪರ್ವ ದಿನ ಕೂಡ ಇದಾಗಿರುತ್ತೆ. ಬ್ರಹ್ಮನ ಪತ್ನಿ ಸರಸ್ವತಿಯನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥ ಪರ್ವ ದಿನ ಇದೇ ಜನವರಿ 23ರಂದು ನಾವು ಬೆಳಗಿನ ಜಾವ 2:28 ನಮಗೆ ಪಂಚಮಿ ಪ್ರಾರಂಭ ಆಗಿ 24ರ ಬೆಳಗಿನ ಜಾವ 1:46 ಮುಗಿತಕ್ಕಂತಹ ಈ ಪಂಚಮಿ, ಈ ದಿನ ಅಕ್ಷರಾಭ್ಯಾಸ ಮಾಡಿಸ್ಕೊಳ್ಳೋದು, ಸರಸ್ವತಿ ಪೂಜೆ ಮಾಡ್ಕೊಳ್ಳೋದು, ಸರಸ್ವತಿಯ ಮಂತ್ರ ಪಠನೆ ಮಾಡ್ಕೊಳ್ಳೋದು, ಓಂ ಐಂ ಸರಸ್ವತಿಯೇ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳೋದು. ಈ ವಸಂತ ಪಂಚಮಿಯ ದಿನ ನಾವು ವ್ಯಾಪಾರಕ್ಕಾಗ್ಬೋದು, ಜ್ಞಾನಕ್ಕಾಗ್ಬೋದು ಸರಸ್ವತಿಯನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಬುದ್ಧಿಶಕ್ತಿ ತುಂಬ ಚುರುಕಾಗುತ್ತೆ. ಈ ದಿನ ಪೆನ್ ಆಗ್ಬೋದು, ಪೇಪರ್ ಆಗ್ಬೋದು, ಪೆನ್ಸಿಲ್ ಆಗ್ಬೋದು, ಹಾಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ವಸ್ತುಗಳನ್ನು ದಾನ ಮಾಡಿದಾಗ ಬಹಳಷ್ಟು ಪಾಪಗಳಿಂದ ಮುಕ್ತರಾಗ್ತಕ್ಕಂತಹ ಒಂದು ದಿನ ಕೂಡ ಇದಾಗಿರುತ್ತೆ. ಹಾಗೆ ಇಂದು ವಿದ್ಯಾರ್ಥಿಗಳಿಗೆ ಅನ್ನದಾನ ಕೊಡ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಹಾಗೆ ಈ ದಿನದಿಂದಲೇ ನಮಗೆ ವಸಂತ ಋತು ಇನ್ನೂ ಪ್ರಾರಂಭ ಆಗೋದು ಲೇಟ್ ಇರುತ್ತೆ. ಆದರೂ ಕೂಡ ಇಂದು ವಸಂತ ಋತು ಪ್ರಾರಂಭವಾದ ದಿನ ಕೂಡ ಇದೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗ್ತಕ್ಕಂಥದ್ದು ಈ ಪಂಚಮಿಯನ್ನು ಶ್ರೀ ಪಂಚಮಿ ಅಂತ ಕರಿತೀವಿ. ಈ ದಿನ ಹಳದಿ ಬಟ್ಟೆ ಉಟ್ಕೊಂಡು ಮನೆಯಲ್ಲಿ ಒಂದು ಫೋಟೋ ಇಟ್ಕೊಂಡು ಅಥವಾ ಏನು ಚಿತ್ರಾನ್ನ ಆಗ್ಬೋದು, ಪಾಯಸ ಆಗ್ಬೋದು, ಏನಾದರೂ ಸಿಹಿ ತಿಂಡಿ ಮಾಡಿ ಸರಸ್ವತಿಯ ಶ್ಲೋಕ ಆಗ್ಬೋದು, ಸರಸ್ವತಿಯ ಅಷ್ಟೋತ್ತರಗಳಾಗ್ಬೋದು, ಸರಸ್ವತಿಯನ್ನು ಪೂಜೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಹಾಗೆಯೇ ಈ ದಿನ ಬಹಳಷ್ಟು ವಿಶೇಷವಾಗಿ ಇದು ಮಾಘ ಶುಕ್ಲ ಪಂಚಮಿ ಕೂಡ ಆಗಿರುತ್ತೆ. ವಸಂತೋತ್ಸವ ಪ್ರಾರಂಭ ಆಗ್ತಕ್ಕಂಥ ಪರ್ವ ಕಾಲ ಕೂಡ ಇದಾಗಿರುತ್ತೆ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ವಸಂತ ಋತುವಿನ ಬಹಳಷ್ಟು ವರ್ಣನೆ ಮಾಡಿರ್ತಕ್ಕಂಥ ದಿನ. ಶ್ರೀಕೃಷ್ಣ ಭಗವಾನರೇ ಹೇಳಿದ್ದಾರೆ, ಋತುರಾಜ ಋತೂನಾಂ ಕುಸುಮಾಕರ ಅಂತ ಹೇಳಿದ್ದಾರೆ. ಹಾಗಾಗಿ ಇಂದು ಮಕ್ಕಳಿಗೆ ಗಾಳಿಪಟ ಕೊಡಿಸೋದು, ಬೊಂಬೆಗಳು ಕೊಡಿಸೋದು, ಆ ಮಕ್ಕಳನ್ನು ಎಲ್ಲೋ ಒಂದು ಕಡೆ ಅವರಿಗೆ ಸಂತೃಪ್ತಿ ಪಡಿಸ್ತಕ್ಕಂಥದ್ದು. ಯಾಕೆಂದರೆ ಸರಸ್ವತಿ ದೇವಿ ಸಾಕ್ಷಾತ್ ಬ್ರಹ್ಮದೇವನ ಮುಖದಿಂದ ಉದ್ಭವಿಸಿದಂತಹ ಆ ತಾಯಿಯನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥ ದಿನ. ವಿದ್ಯಾ ಜಯಂತಿಯ ದಿನ ಸರಸ್ವತಿಯ ಉಪಾಸನೆ ಮಾಡ್ಕೊಳ್ಳೋದು, ಸರಸ್ವತಿ ಫೋಟೋ ಇಟ್ಕೊಂಡು ಓಂ ಐಂ ಸರಸ್ವತಿಯೇ ನಮಃ ಈ ಮಂತ್ರವನ್ನು, ಅಥವಾ ನಾವು ಫೋಟೋ ಇಟ್ಟಾಗ ಹಣ್ಣು ಹೂವು ಷೋಡಶೋಪಚಾರ ಪೂಜೆಗಳನ್ನೂ ಕೂಡ ಮಾಡಿಕೊಂಡಾಗ, ನವಧಾನ್ಯಗಳನ್ನಿಟ್ಟು ಪೂಜೆ ಮಾಡಿದಾಗ, ವಸ್ತ್ರಗಳನ್ನು ಇಟ್ಟು ಪೂಜೆ ಮಾಡಿದಾಗ, ಹಳದಿ ಬಟ್ಟೆ ಸಿಹಿ ತಿಂಡಿಯನ್ನು ಇಟ್ಟು ಪೂಜೆ ಮಾಡಿ ಬೆಳಗಿನ ಜಾವ ಮಧ್ಯಾಹ್ನ ಸಂಧ್ಯಾಕಾಲದಲ್ಲಿ ಈ ವಸಂತ ಪಂಚಮಿಯನ್ನು ಪೂಜೆ ಮಾಡಿದಾಗ ಆ ಕುಟುಂಬದಲ್ಲಿ ಜ್ಞಾನ, ಕುಟುಂಬಕ್ಕೆ ಜ್ಞಾನ, ಎಲ್ಲರಿಗೂ ಸಹ ಬಹಳಷ್ಟು ಶುಭ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಯಾ ದೇವಿ ಸರ್ವಭೂತೇಷು ಸರಸ್ವತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ಅಂತಕ್ಕಂಥ ಮಂತ್ರವನ್ನು ಜಪ ಮಾಡೋದು, ಸರಸ್ವತಿಯನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ತುಂಬಾ ಒಳ್ಳೆಯದಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಎಲ್ಲರಿಗೂ ವಸಂತ ಪಂಚಮಿಯ ಶುಭಾಶಯಗಳನ್ನು ಕೊಡುತ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.